ಅವಘಡ ನಡೆದಿದೆ. ಬೆಳಗ್ಗೆಯಿಂದ ಪರ್ಫ್ಯೂಮ್ ಗೋದಾಮು ಹೊತ್ತಿ ಉರಿತಾ ಇದೆ. 90% ಬೆಂಕಿಯನ್ನು ನಂದಿಸುವಲ್ಲಿ ಸಿಬ್ಬಂದಿಗಳು ಈಗ ಯಶಸ್ವಿಯಾಗಿದ್ದಾರೆ. 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವಂತ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಗೋದಾಮಿನಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ 3 ಗಾಯಗಳಾಗಿದೆ. ಇನ್ನು ಅಲ್ಲಿದ್ದಂತಹ ನೂರಾರು ಫ್ರಿಡ್ಜ್, ಎಸಿ ಜೊತೆಗೆ ಹಲವು ಉಪಕರಣಗಳು ಕೂಡ ಸುಟ್ಟು ಕರಕಲಾಗಿದೆ. ಇನ್ನು ಮಾಲೀಕರು ದೂರನ್ನ ನೀಡಿದ್ರೆ FIR ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಗೋದಾಮಿನಲ್ಲಿದ್ದಂತಹ ಹಲವು ವಾಹನಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ದಟ್ಟ ಹೊಗೆಯಿಂದ ಕೆಲ ಕಾಲ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಬೆಳಗ್ಗೆಯಿಂದಲೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇದೆ. ಹಲವು ಅಕ್ಕಪಕ್ಕದ ಗೋದಾಮುಗಳಿಗೂ ಕೂಡ ಹರಡಿಕೊಂಡಿತ್ತು. ಈಗ 90% ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಬಹುತೇಕ ನಿಯಂತ್ರಣಕ್ಕೆ ಬಂದಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಕರಣದಲ್ಲಿ 3 ಗಾಯಗಳಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ದುರ್ಘಟನೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಘಟನೆಗೆ ಏನು ನಿಖರ ಕಾರಣ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹಲವಾರು ವಸ್ತುಗಳು ಕೂಡ, ನೂರಾರು ಫ್ರಿಡ್ಜ್, ಎಸಿ, ಈ ರೀತಿಯಾಗಿ ಸಾಕಷ್ಟು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ಆಗಮಿಸಿ ಸಿಬ್ಬಂದಿಗಳು ಬೆಂಕಿಯನ್ನು ಈಗ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುತೇಕ ನಿಯಂತ್ರಣದಲ್ಲಿದೆ. 90% ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಮನ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಮನ್, ಬೆಳಗಿಂದಲೂ ಕೂಡ ಗೋದಾಮು ಹೊತ್ತಿ ಉರಿತಾ ಇರೋದು. ಸದ್ಯ ಎಷ್ಟರ ಮಟ್ಟಿಗೆ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ? ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಸುಮನ್? ಮಧುಕರ್, ಮಾದನಾಯಕನ ಬಳಿ ಇರುವಂಥ ಮಾಕಳಿಯಲ್ಲಿ 5 ಗೋದಾಮುಗಳಿಗೆ ಬೆಂಕಿಗೆ ಅವಘಡ ಆಗಿ ಸುಮಾರು 4 ರಿಂದ 5 ಗಂಟೆಗಳಲ್ಲಿ ಹೊತ್ತು ಉರಿದಿದೆ. ಸದ್ಯ 10:45ಗೆ ಈ ಒಂದು ಬೆಂಕಿ ಅವಘಡ ಸಂಭವಿಸಿದ್ದು. ಮೊದಲನೇದಾಗಿ ವಿಪ್ರೋಗೆ ಸಂಬಂಧಪಟ್ಟಂಥ ಕಾಸ್ಮೆಟಿಕ್ಸ್ ಗೋದಾಮಿಗೆ ಬೆಂಕಿಯನ್ನು ಆಹುತಿಯಾಗಿರ್ತದೆ. ಸೊ ಅಲ್ಲಿಂದ ಆರಂಭಗೊಂಡಂಥ ಏನು ಬೆಂಕಿ ಪಕ್ಕದಲ್ಲಿರುವಂಥ ಪ್ರತಿಯೊಂದು ಗೋದಾಮುಗಳಿಗೆ ಸುಮಾರು 4 ರಿಂದ 5 ಗೋಡನ್ಗಳಿಗೆ ಸ್ಪರ್ಶ ಆಗ್ತಾ ಬಂದಂತೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆಹುತಿಯಾಗಿದೆ. ಮತ್ತೇನಂತ ವಿಶೇಷ ಏನಂತ ಹೇಳಿದ್ರೆ, ಸ್ಥಳೀಯ ಏನು ಸುತ್ತಮುತ್ತಲಿನ ಏನು ಗ್ರಾಮಸ್ಥರೇನಿದ್ರು ಪಕ್ಕದಲ್ಲಿ AC ಸಿಲಿಂಡರ್ ಸಹ ಇತ್ತು. ಬೈ ಚಾನ್ಸ್ ಏನಾದರೂ AC ಸಿಲಿಂಡರಿಗೆ ಈ ಒಂದು ಬೆಂಕಿ ಅವಘಡ ಆಗಿದ್ದೇ ಆದರೆ ಸುಮಾರು 5 ರಿಂದ 10 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಬೆಂಕಿ ಆಗುವಂಥ ಎಲ್ಲ ಪ್ರಕರಣಗಳು ಎಲ್ಲ ಒಂದು ಏನು ಅವಕಾಶ ಇತ್ತು. ಅದ್ರ ಜೊತೆಗೆ ಏನು 10:15 ಸುಮಾರಿಗೆ ಈ ಒಂದು ಅವಘಡ ಸಂಭವಿಸ್ತದೆ. ಇಲ್ಲಿ ಸ್ಥಳೀಯರು ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸುಮಾರು 5 ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಸುಮಾರು 4 ಗಂಟೆಗಳ ಕಾರ್ಯಾಚರಣೆ ಮೇರೆಗೆ ಈಗ ನೀವು ನೋಡ್ತಾ ಇದ್ದೀರಾ 90 ಭಾಗದಷ್ಟು ಏನು ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಅಗ್ನಿಶಾಮಕ ದಳದವರು ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ. ಒಂದು ಕಡೆ ಸಿಬ್ಬಂದಿಯವರು 3 ಜನ ಸಿಬ್ಬಂದಿಗೆ ಒಂದಿಷ್ಟು ಗಂಭೀರ ಗಾಯಗಳಾಗಿದೆ. ಸ್ಥಳೀಯ ವಿಕ್ಟೋರಿಯಾ ಆಸ್ಪತ್ರೆಗೆ ಸಹ ಅವರನ್ನು ದಾಖಲಿಸಿರುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಏನು ಪ್ರಮುಖವಾಗಿದೆ, ಇಲ್ಲಿ ಸ್ಥಳೀಯರು ಏನು ದೂರು ನೀಡ್ತಾ ಇದ್ದಾರೆ ಅಂದರೆ ಕಾಸ್ಮೆಟಿಕ್ ಸಂಬಂಧಪಟ್ಟಂತಹ ಏನು ಪೌಡರ್ ಇರ್ಬೋದು, ಪರ್ಫ್ಯೂಮ್ಗಳಿರ್ಬೋದು, ಇಲ್ಲಿ ಏನೋ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಒಂದು ಸಂದರ್ಭದಲ್ಲಿ ಒಂದು ಸರ್ಕ್ಯೂಟ್ ಆಗಿರುವಂಥದ್ದು, ಬೆಂಕಿ ಹತ್ಕೊಂಡಿರೋದು. ಸಾಮಾನ್ಯವಾಗಿ ಬೇಸಿಗೆ ಧಗೆ ಹೆಚ್ಚಾಗಿರ್ತದೆ. ಈ ಒಂದು ಸನ್ನಿವೇಶದಲ್ಲಿ ಏನೋ ಕೆಮಿಕಲ್ ರಿಯಾಕ್ಷನ್ ಆಗಿದೆ, ಎಲ್ಲೋ ಸಿಬ್ಬಂದಿಯವರ ಒಂದಿಷ್ಟು ಕೊರತೆಯ ಮೇರೆಗೆ, ಅವರ ಒಂದು ನಿರ್ಲಕ್ಷ್ಯದ ಮೇರೆಗೆ ಈ ಒಂದು ಸಮಸ್ಯೆ ಎದುರಾಗಿದೆ ಅಂತ ಒಂದಿಷ್ಟು ದೂರುಗಳನ್ನು ಸಹ ಸ್ಥಳೀಯರು ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸರನ್ನು ಮಾತಾಡಿಸೋ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ನಮಗೆ ದೂರನ ನೀಡಿಲ್ಲ. ಅದ್ರ ಜೊತೆಗೆ ಮಾಲೀಕರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಸ್ಥಳೀಯರು ದೂರನ ನೀಡಿದರೆ ನಾವು FIR ಅನ್ನು ದಾಖಲು ಮಾಡ್ತೇವೆ ಅಂತ ಸುಮೋಟೋ ಕೇಸ್ ಅಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡ್ಕೊಳ್ತಾ ಇದ್ದಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸದ್ಯ ಯಾವುದೇ ಪ್ರಾಣಾಪಾಯಗಳಾಗಿಲ್ಲ. ಬೈ ಚಾನ್ಸ್ ಪಕ್ಕದ ಗೋಡನ್ಗಳಿರುವಂಥ AC ಸಿಲಿಂಡರ್ ಇತ್ತು, ಬೈ ಚಾನ್ಸ್ ಅದಕ್ಕೆ ಅಗ್ನಿ ಸ್ಪರ್ಶವಾಗಿದ್ದರೆ ಖಂಡಿತವಾಗಿ ಒಂದು 10 ಕಿಲೋಮೀಟರ್ ದೂರದಷ್ಟು ಈ ಒಂದು ಬೆಂಕಿ ಏನು ಪರಿಣಾಮ ಬೀರ್ತಾ ಇತ್ತು. ಸ್ಥಳೀಯರು ಪ್ರಾಣಾಪಾಯಕ್ಕೆ ತುತ್ತಾಗಬೇಕಾಗಿತ್ತು ಅಂತ ಮಾಹಿತಿ ಸಹ ತಿಳಿದು ಬರ್ತಾ ಇದೆ. ಅದ್ರ ಜೊತೆಗೆ ಲಕ್ಷಾಂತರ ರೂಪಾಯಿಗೆ ಸಂಬಂಧಪಟ್ಟಂಥ ಫ್ರಿಡ್ಜ್ಗಳಾಗಿರ್ಬೋದು, ಸೋಪಿನ ಕಿಟ್ಗಳಾಗಿರ್ಬೋದು, ಅದ್ರ ಜೊತೆಗೆ ವೆಟನರಿಗೆ ಸಂಬಂಧಪಟ್ಟಂಥ ಫುಡ್ ಸಹ ಈ ಗೋದಾಮಿನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಲಗಡೆ ಕಾಣ್ತಿರುವಂಥ ಏನು ಗೋಡನ್ ಇದೆ, ಇದಕ್ಕೆ ಸಂಪೂರ್ಣ ವೆಟನರಿಗೆ ಸಂಬಂಧಪಟ್ಟಂಥ ಎಲ್ಲ ಫುಡ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಶ್ವಾನಗಳಿಗೆ ಬಳಸುವಂಥದ್ದು, ದನಗಳಿಗೆ, ಎತ್ತುಗಳಿಗೆ, ಹಸುಗಳಿಗೆ ಬಳಸುವಂತಹ ಏನು ಫುಡ್ಗಳನ್ನು ಈ ಒಂದು ಗೋಡನ್ನಲ್ಲಿ ಸಹ ಏನು ಶೇಖರಿಸಿ ಇಟ್ಟಿರ್ತಾರೆ. ಆದರೆ
ಏನು ಅಗ್ನಿಸ್ಪರ್ಶದಿಂದ ಏನು ಕಾಸ್ಮೆಟಿಕ್ಸ್ ಒಂದು ಗೋಡನಿಗೆ ಹತ್ಕೊಂಡಂತ ನೀವು ಕಾಣ್ತಾ ವೇರ್ ಹೌಸ್ ಅದ್ರ ಪಕ್ಕದಲ್ಲಿರುವಂಥ ಏನು ವಿಪ್ರೋ ಕಾಸ್ಮೆಟಿಕ್ಸ್ ಒಂದು ಗೋಡನಿಗೆ ಹತ್ಕೊಂಡಂಥ ಬೆಂಕಿ ಸುಮಾರು 5 ರಿಂದ 6 ಗೋಡನ್ಗಳು ಎಲ್ಲವನ್ನು ಒಂದಕ್ಕೊಂದು ಸ್ಪರ್ಶ ಆಗ್ತಾ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಸದ್ಯ 5 ರಿಂದ 6 ಏನು ಅಗ್ನಿಶಾಮಕ ದಳದವರು ಸುಮಾರು 50 ರಿಂದ 60 ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಸ್ಥಳಕ್ಕೆ ಬಂದು ಅವರ ಒಂದು ಕಾರ್ಯಕ್ಷಮತೆ ಮೇರೆಗೆ 90% ಕೆಲಸ ಏನು ಅಗ್ನಿಯನ್ನು ನಂದಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಸಹ ಹೌದು. ಅದ್ರ ಜೊತೆಗೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಬ್ಬಂದಿಯ ಒಂದು ನಿರ್ಲಕ್ಷ್ಯತೆ ಮೇರೆಗೆ ಅವರು ಸರಿಯಾಗಿ ಕೆಲಸ ಮಾಡಿದರೆ ಈ ಒಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಬೈ ಚಾನ್ಸ್ ಇಲ್ಲಿ ದೊಡ್ಡ ಲೈನ್ಗಳು ಸಹ ಹೋಗಿದೆ, ವಿದ್ಯುತ್ ಕಂಬಗಳಿದೆ, ಪಕ್ಕದಲ್ಲಿ AC ಸಿಲಿಂಡರ್ಗಳಿದೆ, ಈ ಥರ ಎಲ್ಲವುಗಳು ಇದ್ರು ಎಲ್ಲ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಬೈ ಚಾನ್ಸ್ ಏನಾದರೂ ಪಕ್ಕದಲ್ಲಿರುವಂಥ AC ಸಿಲಿಂಡರ್ಗೆ ಆಗಿದ್ರೆ ಸುಮಾರು 15 ರಿಂದ 20 ಕಿಲೋಮೀಟರ್ಗೆ ಆವರಿಸುವಂಥ ಎಲ್ಲ ಏನು ಲಕ್ಷಣಗಳು ಕಾಣಿಸ್ತಾ ಇತ್ತು. ಒಂದು ಕಡೆ ಸ್ಥಳೀಯರು ಈ ಒಂದು ಏನು ಗೋಡನ್ಗಳಿರುವ ಮಾಲೀಕರ ಮೇಲೆ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಯಾವುದೇ ಕೇಸ್ಗಳನ್ನು ದಾಖಲಿಸಿಕೊಂಡಿಲ್ಲ. ಸ್ಥಳೀಯರು ಮಾತ್ರ ದೂರಿನ ಮೇರೆಗೆ ಇಲ್ಲಿ ಬಂದಿದ್ದೇವೆ, ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಅಂತ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮಧುಕರ್, ಥ್ಯಾಂಕ್ ಯು ಸುಮನ್ ಡೀಟೇಲ್ಸ್ಗೆ. ಹೊಗೆ ಆಡ್ತೈತೆ ಅಂತ ಹೇಳ್ಬಿಟ್ಟು 11 ಗಂಟೆ ಕರೆಕ್ಟಾಗಿ 11 ಗಂಟೆಗೆ ಎದ್ದು ಬಂದೆ. ಅಷ್ಟೊತ್ತಿಗೆ ಎಲ್ಲ ಪೂರ್ತಿ ಅರ್ಧ ಹೊತ್ಕೊಂಡಿತ್ತು. ಫೈರ್ ಇಂಜಿನ್ ಒಂದು ಬಂದಿತ್ತು, ಆ ಒಂದು ಬಂದಿತ್ತು, ಒಂದು ಕೈಲಿ ಆಗಲಿಲ್ಲ. ಆಮೇಲೆ ಇಲ್ಲೇ ಹಿಮಾಲಯದಲ್ಲೇ ಹೋಗಿ ಒಂದು ತುಂಬ್ಕೊಂಡು ಮತ್ತೆ ಕೆಡಿಸ್ತಾ ಇದ್ರು. ಅಷ್ಟೊತ್ತಿಗೆ ಪಕ್ಕದ ಗೋಡನ್ನು ಅವ್ರು ತಗೊಂಬರುತ್ತೆ, ಪಕ್ಕದ ಗೋಡನ್ನು ಓದ್ತಿತ್ತು ಸರ್. ಅದು ಎಷ್ಟೊತ್ತಿಗೆ ಸರ್ ಇದು 10 11 ಗಂಟೆ ಓದ್ಕೊಂಡಿರೋದು ಸರ್. ಏನು ಯಾರು ಇರಲಿಲ್ಲ ಇಲ್ಲಿ? ಇಲ್ಲ ಸರ್, ಅಲ್ಲಿ ಆ ಕಡೆ ಓಪನ್ ಇತ್ತು. ಇವತ್ತು ಭಾನುವಾರ ಎಲ್ಲ ಗಾಡಿ ಡಾಕಿಗೆ ಹಾಕಿದ್ರು. ಅವನ್ನೆಲ್ಲ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಹಿಂದೆ ತೆಗೆದ್ವಿ, ಎಲ್ಲ ಹಿಂದೆ ಹಾಕ್ಬಿಟ್ಟಿವಿ. ಅಷ್ಟೊತ್ತಿಗೆ ಫೈರ್ ಇಂಜಿನ್ ಬಂತು, ಕೆಡ್ಸಕ್ಕೆ ನಿಂತ್ಕೊಂತ ಅವ್ರು ಒಳಗಿದ್ದಾರನ್ನೆಲ್ಲ ಹೊರಕ್ಕೆ ಹೊಗೆ ಆಡ್ತೈತೆ ಅಂತ ಹೇಳ್ಬಿಟ್ಟು 11 ಗಂಟೆ. ನೆಲಮಂಗಲದ ಮಾಕಳಿ ಬಳಿ ನಡೆದಿರುವಂತಹ ಘಟನೆ ಇದು. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. 5ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಆಗಮಿಸಿ ಬಹುತೇಕ ಈಗ ಬೆಂಕಿಯನ್ನ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 90ರಷ್ಟು ಬೆಂಕಿ ಈಗಾಗಲೇ ಶಮನ ಆಗಿದೆ. ಆರಂಭದಲ್ಲಿ ಒಂದು ಗೋದಾಮಿನಲ್ಲಿ ಕಾಣಿಸಿಕೊಂಡಂಥ ಬೆಂಕಿ ಅಕ್ಕಪಕ್ಕದ ಗೋದಾಮುಗಳಿಗೂ ಕೂಡ ವ್ಯಾಪಿಸಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗಿದೆ. ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿರೋದನ್ನ ಗಮನಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.